ನೋಡಿ, ಮೈತ್ರಿ ಮಾಂತ್ರಿಕನಿಗೆ ಮತ್ತೊಮ್ಮೆ ಬಿಹಾರದ ಚುಕ್ಕಾಣಿ ಹಿಡಿಯುವ ಅವಕಾಶ ಬಂದಿದೆ. ನಿತೀಶ್ ನಿರ್ಮಿಸಿದಂತಹ ದಾಖಲೆಗಳು ಒಂದ ಎರಡ. ನಿತೀಶ್ ನಾಯಕತ್ವ ಯಾನ 2000ನೇ ಮಾರ್ಚಲ್ಲಿ ಆರಂಭ ಆಯಿತು. ಮೊದಲ ಬಾರಿ ಕೇವಲ 7 ದಿನಗಳ ಸಿಎಂ ಆಗಿದ್ರು ನಿತೀಶ್ ಕುಮಾರ್. ಕಾರಣ ನಾನೀಗಾಗಲೇ ಹೇಳ್ತಾ ಇದ್ದೆ, MLA ಆಗಿರಲಿಲ್ಲ ಅಂತ ಹೇಳಿ. ಮೈತ್ರಿಯಿಂದ ನಿತೀಶ್ ರಾಜಕೀಯ ಜೀವನ ಕೂಡಿತ್ತು. 2005ರಲ್ಲಿ ವಾಜಪೇಯಿ ಅವರ NDA ಜೊತೆಗೆ ಇವರು ಮೈತ್ರಿಯನ್ನ ಮಾಡಿಕೊಂಡ್ರು. 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ನಿತೀಶ್ ಕುಮಾರ್. ಮತ್ತೆ 2010ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಿತೀಶ್ ಕುಮಾರ್. ಅದಾದ್ಮೇಲೆ 2014ರಲ್ಲಿ ಮೋದಿ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇದೇ ನಿತೀಶ್ ಕುಮಾರ್. ಅವ್ರ ಜೊತೆ ಇದ್ಕೊಂಡೆ. ಹೀಗಾಗಿ ಮೈತ್ರಿಯನ್ನ ಮುರಿದು ಸ್ವತಂತ್ರವಾಗಿ ಚುನಾವಣೆ ಎದುರಿಸಿ ಸೋಲನ್ನು ಅನುಭವಿಸಬೇಕಾಗಿ ಬರುತ್ತೆ. 2015ರಲ್ಲಿ RJD ಕಾಂಗ್ರೆಸ್ ನೆರವಿನಿಂದ ಮತ್ತೊಮ್ಮೆ ಸಿಎಂ ಆಗಿದ್ದು ಇದೇ ನಿತೀಶ್ ಕುಮಾರ್. ಅವ್ರ ಜೊತೆನೂ ಸೇರಿಕೊಂಡು ಅಲ್ಲೂ ಸಿಎಂ ಆದರು. 2017ರಲ್ಲಿ ಮತ್ತೆ NDA, 2020ರಲ್ಲಿ NDA ಜೊತೆ ಮೈತ್ರಿ, 2022ರಲ್ಲಿ ಮತ್ತೆ ಪಲ್ಟಿ ಹೊಡೆದು RJD ಜೊತೆ ದೋಸ್ತಿ. ರಾತ್ರೋರಾತ್ರಿ ರಿಸೈನ್ ಮಾಡೋದು, RJD ಜೊತೆ ಸೇರ್ಕೊಳ್ಳೋದು, ಮತ್ತೆ ರಾತ್ರೋರಾತ್ರಿ ರಾಜ್ಯಪಾಲರನ್ನ ಎಬ್ಸೋದು, ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಈ ಎಂಥ ಪರಿಸ್ಥಿತಿ ಅಂದರೆ ನಾನು ನಿದ್ದೆ ಮಾಡೋಕ್ಕಾದ್ರೂ ಬಿಡ್ರೋ ಅನ್ನೋಂಥ ಪರಿಸ್ಥಿತಿ. 2024ರಲ್ಲಿ ಮತ್ತೊಮ್ಮೆ ಪಲ್ಟಿ ಹೊಡೆದು NDA ಜೊತೆ ಮೈತ್ರಿ ಮಾಡಿಕೊಂಡ್ರು. ಈಗ ಬರೋಬ್ಬರಿ 10ನೇ ಬಾರಿ ಸಿಎಂ ಆಗಿ ನಿತೀಶ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತು ಯಾರು 10 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಇದು ಒಂದು ದಾಖಲೆನೇ. 6485 ದಿನ ಬಿಹಾರವನ್ನ ಮುನ್ನಡೆಸಿರೋದು ನಿತೀಶ್ ಕುಮಾರ್. ನಮ್ಮಲ್ಲಿ ಅತಿ ಹೆಚ್ಚು ದಿನಗಳ ಸಿಎಂ ಆಗಿ ರಾಜ್ಯವನ್ನ ಮುನ್ನಡೆಸಿದ್ದು ದೇವರಾಜ ಅರಸ್ ಅವರು. ಇನ್ನೊಂದು ಸ್ವಲ್ಪ ದಿನ ಹೋದರೆ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಮುರಿತಾರೆ. ಮುರಿಯಕ್ಕೆ ಬಿಡ್ತಾರೋ ಇಲ್ಲೋ DK ಶಿವಕುಮಾರ್ ಬಣದವ್ರು ಯಾರಿಗೂ ಗೊತ್ತು. ಇದು ಒಂದು ಪ್ರಶ್ನೆ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಷ್ಟೆಲ್ಲ ದಾಖಲೆಗಳನ್ನು ನಿತೀಶ್ ಕುಮಾರ್ ಹೊಂದಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಮೈತ್ರಿ ಮಾಂತ್ರಿಕನಿಗೆ ಮತ್ತೊಮ್ಮೆ ಬಿಹಾರದ ಚುಕ್ಕಾಣಿ ಹಿಡಿಯುವ ಅವಕಾಶ ಬಂದಿದೆ. ನಿತೀಶ್ ನಿರ್ಮಿಸಿದಂತಹ ದಾಖಲೆಗಳು ಒಂದ ಎರಡ. ನಿತೀಶ್ ನಾಯಕತ್ವ ಯಾನ 2000ನೇ ಮಾರ್ಚಲ್ಲಿ ಆರಂಭ ಆಯಿತು. ಮೊದಲ ಬಾರಿ ಕೇವಲ 7 ದಿನಗಳ ಸಿಎಂ ಆಗಿದ್ರು ನಿತೀಶ್ ಕುಮಾರ್. ಕಾರಣ ನಾನೀಗಾಗಲೇ ಹೇಳ್ತಾ ಇದ್ದೆ, MLA ಆಗಿರಲಿಲ್ಲ ಅಂತ ಹೇಳಿ. ಮೈತ್ರಿಯಿಂದ ನಿತೀಶ್ ರಾಜಕೀಯ ಜೀವನ ಕೂಡಿತ್ತು. 2005ರಲ್ಲಿ ವಾಜಪೇಯಿ ಅವರ NDA ಜೊತೆಗೆ ಇವರು ಮೈತ್ರಿಯನ್ನ ಮಾಡಿಕೊಂಡ್ರು. 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ನಿತೀಶ್ ಕುಮಾರ್. ಮತ್ತೆ 2010ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಿತೀಶ್ ಕುಮಾರ್. ಅದಾದ್ಮೇಲೆ 2014ರಲ್ಲಿ ಮೋದಿ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇದೇ ನಿತೀಶ್ ಕುಮಾರ್. ಅವ್ರ ಜೊತೆ ಇದ್ಕೊಂಡೆ. ಹೀಗಾಗಿ ಮೈತ್ರಿಯನ್ನ ಮುರಿದು ಸ್ವತಂತ್ರವಾಗಿ ಚುನಾವಣೆ ಎದುರಿಸಿ ಸೋಲನ್ನು ಅನುಭವಿಸಬೇಕಾಗಿ ಬರುತ್ತೆ. 2015ರಲ್ಲಿ RJD ಕಾಂಗ್ರೆಸ್ ನೆರವಿನಿಂದ ಮತ್ತೊಮ್ಮೆ ಸಿಎಂ ಆಗಿದ್ದು ಇದೇ ನಿತೀಶ್ ಕುಮಾರ್. ಅವ್ರ ಜೊತೆನೂ ಸೇರಿಕೊಂಡು ಅಲ್ಲೂ ಸಿಎಂ ಆದರು. 2017ರಲ್ಲಿ ಮತ್ತೆ NDA, 2020ರಲ್ಲಿ NDA ಜೊತೆ ಮೈತ್ರಿ, 2022ರಲ್ಲಿ ಮತ್ತೆ ಪಲ್ಟಿ ಹೊಡೆದು RJD ಜೊತೆ ದೋಸ್ತಿ. ರಾತ್ರೋರಾತ್ರಿ ರಿಸೈನ್ ಮಾಡೋದು, RJD ಜೊತೆ ಸೇರ್ಕೊಳ್ಳೋದು, ಮತ್ತೆ ರಾತ್ರೋರಾತ್ರಿ ರಾಜ್ಯಪಾಲರನ್ನ ಎಬ್ಸೋದು, ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಈ ಎಂಥ ಪರಿಸ್ಥಿತಿ ಅಂದರೆ ನಾನು ನಿದ್ದೆ ಮಾಡೋಕ್ಕಾದ್ರೂ ಬಿಡ್ರೋ ಅನ್ನೋಂಥ ಪರಿಸ್ಥಿತಿ. 2024ರಲ್ಲಿ ಮತ್ತೊಮ್ಮೆ ಪಲ್ಟಿ ಹೊಡೆದು NDA ಜೊತೆ ಮೈತ್ರಿ ಮಾಡಿಕೊಂಡ್ರು. ಈಗ ಬರೋಬ್ಬರಿ 10ನೇ ಬಾರಿ ಸಿಎಂ ಆಗಿ ನಿತೀಶ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತು ಯಾರು 10 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಇದು ಒಂದು ದಾಖಲೆನೇ. 6485 ದಿನ ಬಿಹಾರವನ್ನ ಮುನ್ನಡೆಸಿರೋದು ನಿತೀಶ್ ಕುಮಾರ್. ನಮ್ಮಲ್ಲಿ ಅತಿ ಹೆಚ್ಚು
ದಿನಗಳ CM ಆಗಿ ರಾಜ್ಯವನ್ನ ಮುನ್ನಡೆಸಿದ್ದು ದೇವರಾಜ ಅರಸ್ ಅವರು. ಇನ್ನೊಂದು ಸ್ವಲ್ಪ ದಿನ ಹೋದರೆ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಮುರಿತಾರೆ. ಮುರಿಯಕ್ಕೆ ಬಿಡ್ತಾರೋ ಇಲ್ಲೋ DK ಶಿವಕುಮಾರ್ ಬಣದವ್ರು ಯಾರಿಗೂ ಗೊತ್ತು. ಇದು ಒಂದು ಪ್ರಶ್ನೆ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಷ್ಟೆಲ್ಲ ದಾಖಲೆಗಳನ್ನು ನಿತೀಶ್ ಕುಮಾರ್ ಹೊಂದಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಮೈತ್ರಿ ಮಾಂತ್ರಿಕನಿಗೆ ಮತ್ತೊಮ್ಮೆ ಬಿಹಾರದ ಚುಕ್ಕಾಣಿ ಹಿಡಿಯುವ ಅವಕಾಶ ಬಂದಿದೆ. ನಿತೀಶ್ ನಿರ್ಮಿಸಿದಂತಹ ದಾಖಲೆಗಳು ಒಂದ ಎರಡ. ನಿತೀಶ್ ನಾಯಕತ್ವ ಯಾನ 2000ನೇ ಮಾರ್ಚಲ್ಲಿ ಆರಂಭ ಆಯಿತು. ಮೊದಲ ಬಾರಿ ಕೇವಲ 7 ದಿನಗಳ CM ಆಗಿದ್ರು ನಿತೀಶ್ ಕುಮಾರ್. ಕಾರಣ ನಾನೀಗಾಗಲೇ ಹೇಳ್ತಾ ಇದ್ದೆ, MLA ಆಗಿರಲಿಲ್ಲ ಅಂತ ಹೇಳಿ. ಮೈತ್ರಿಯಿಂದ ನಿತೀಶ್ ರಾಜಕೀಯ ಜೀವನ ಕೂಡಿತ್ತು. 2005ರಲ್ಲಿ ವಾಜಪೇಯಿ ಅವರ NDA ಜೊತೆಗೆ ಇವರು ಮೈತ್ರಿಯನ್ನ ಮಾಡಿಕೊಂಡ್ರು. 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ನಿತೀಶ್ ಕುಮಾರ್. ಮತ್ತೆ 2010ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಿತೀಶ್ ಕುಮಾರ್. ಅದಾದ್ಮೇಲೆ 2014ರಲ್ಲಿ ಮೋದಿ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇದೇ ನಿತೀಶ್ ಕುಮಾರ್. ಅವ್ರ ಜೊತೆ ಇದ್ಕೊಂಡೆ. ಹಿಂಗಾಗಿ ಮೈತ್ರಿಯನ್ನ ಮುರಿದು ಸ್ವತಂತ್ರವಾಗಿ ಚುನಾವಣೆ ಎದುರಿಸಿ ಸೋಲನ್ನು ಅನುಭವಿಸಬೇಕಾಗಿ ಬರುತ್ತೆ. 2015ರಲ್ಲಿ RJD ಕಾಂಗ್ರೆಸ್ ನೆರವಿನಿಂದ ಮತ್ತೊಮ್ಮೆ CM ಆಗಿದ್ದು ಇದೇ ನಿತೀಶ್ ಕುಮಾರ್. ಅವ್ರ ಜೊತೆನೂ ಸೇರಿಕೊಂಡು ಅಲ್ಲೂ CM ಆದರು. 2017ರಲ್ಲಿ ಮತ್ತೆ NDA, 2020ರಲ್ಲಿ NDA ಜೊತೆ ಮೈತ್ರಿ, 2022ರಲ್ಲಿ ಮತ್ತೆ ಪಲ್ಟಿ ಹೊಡೆದು RJD ಜೊತೆ ದೋಸ್ತಿ. ರಾತ್ರೋರಾತ್ರಿ ರಿಸೈನ್ ಮಾಡೋದು, RJD ಜೊತೆ ಸೇರ್ಕೊಳ್ಳೋದು, ಮತ್ತೆ ರಾತ್ರೋರಾತ್ರಿ ರಾಜ್ಯಪಾಲರನ್ನ ಎಬ್ಸೋದು, ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಈ ಎಂಥ ಪರಿಸ್ಥಿತಿ ಅಂದರೆ ನಾನು ನಿದ್ದೆ ಮಾಡೋಕ್ಕಾದ್ರೂ ಬಿಡ್ರೋ ಅನ್ನೋಂಥ ಪರಿಸ್ಥಿತಿ. 2024ರಲ್ಲಿ ಮತ್ತೊಮ್ಮೆ ಪಲ್ಟಿ ಹೊಡೆದು NDA ಜೊತೆ ಮೈತ್ರಿ ಮಾಡಿಕೊಂಡ್ರು. ಈಗ ಬರೋಬ್ಬರಿ 10ನೇ ಬಾರಿ CM ಆಗಿ ನಿತೀಶ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತು ಯಾರು 10 ಬಾರಿ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಇದು ಒಂದು ದಾಖಲೆನೇ. 6485 ದಿನ ಬಿಹಾರವನ್ನ ಮುನ್ನಡೆಸಿರೋದು ನಿತೀಶ್ ಕುಮಾರ್ ಅವರು. ನಮ್ಮಲ್ಲಿ ಅತಿ ಹೆಚ್ಚು ದಿನಗಳ CM ಆಗಿ ರಾಜ್ಯವನ್ನ ಮುನ್ನಡೆಸಿದ್ದು ದೇವರಾಜ ಅರಸ್ ಅವರು. ಇನ್ನೊಂದು ಸ್ವಲ್ಪ ದಿನ ಹೋದರೆ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಮುರಿತಾರೆ. ಮುರಿಯಕ್ಕೆ ಬಿಡ್ತಾರೋ ಇಲ್ಲೋ DK ಶಿವಕುಮಾರ್ ಬಣದವ್ರು ಯಾರಿಗೂ ಗೊತ್ತು. ಇದು ಒಂದು ಪ್ರಶ್ನೆ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಷ್ಟೆಲ್ಲ ದಾಖಲೆಗಳನ್ನು ನಿತೀಶ್ ಕುಮಾರ್ ಹೊಂದಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಮೈತ್ರಿ ಮಾಂತ್ರಿಕನಿಗೆ ಮತ್ತೊಮ್ಮೆ ಬಿಹಾರದ ಚುಕ್ಕಾಣಿ ಹಿಡಿಯುವ ಅವಕಾಶ ಬಂದಿದೆ. ನಿತೀಶ್ ನಿರ್ಮಿಸಿದಂತಹ ದಾಖಲೆಗಳು ಒಂದ ಎರಡ. ನಿತೀಶ್ ನಾಯಕತ್ವ ಯಾನ 2000ನೇ ಮಾರ್ಚಲ್ಲಿ ಆರಂಭ ಆಯಿತು. ಮೊದಲ ಬಾರಿ ಕೇವಲ 7 ದಿನಗಳ CM ಆಗಿದ್ರು ನಿತೀಶ್ ಕುಮಾರ್. ಕಾರಣ ನಾನೀಗಾಗಲೇ ಹೇಳ್ತಾ ಇದ್ದೆ, MLA ಆಗಿರಲಿಲ್ಲ ಅಂತ ಹೇಳಿ. ಮೈತ್ರಿಯಿಂದ ನಿತೀಶ್ ರಾಜಕೀಯ ಜೀವನ ಕೂಡಿತ್ತು. 2005ರಲ್ಲಿ ವಾಜಪೇಯಿ ಅವರ NDA ಜೊತೆಗೆ ಇವರು ಮೈತ್ರಿಯನ್ನ ಮಾಡಿಕೊಂಡ್ರು. 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ನಿತೀಶ್ ಕುಮಾರ್. ಮತ್ತೆ 2010ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ನಿತೀಶ್ ಕುಮಾರ್. ಅದಾದ್ಮೇಲೆ 2014ರಲ್ಲಿ ಮೋದಿ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇದೇ ನಿತೀಶ್ ಕುಮಾರ್. ಅವ್ರ ಜೊತೆ ಇದ್ಕೊಂಡೆ. ಹಿಂಗಾಗಿ ಮೈತ್ರಿಯನ್ನ ಮುರಿದು ಸ್ವತಂತ್ರವಾಗಿ ಚುನಾವಣೆ ಎದುರಿಸಿ ಸೋಲನ್ನು ಅನುಭವಿಸಬೇಕಾಗಿ ಬರುತ್ತೆ. 2015ರಲ್ಲಿ RJD ಕಾಂಗ್ರೆಸ್ ನೆರವಿನಿಂದ ಮತ್ತೊಮ್ಮೆ CM ಆಗಿದ್ದು ಇದೇ ನಿತೀಶ್ ಕುಮಾರ್. ಅವ್ರ ಜೊತೆನೂ ಸೇರಿಕೊಂಡು ಅಲ್ಲೂ CM ಆದರು. 2017ರಲ್ಲಿ ಮತ್ತೆ NDA, 2020ರಲ್ಲಿ NDA ಜೊತೆ ಮೈತ್ರಿ, 2022ರಲ್ಲಿ ಮತ್ತೆ ಪಲ್ಟಿ ಹೊಡೆದು RJD ಜೊತೆ ದೋಸ್ತಿ. ರಾತ್ರೋರಾತ್ರಿ ರಿಸೈನ್ ಮಾಡೋದು, RJD ಜೊತೆ ಸೇರ್ಕೊಳ್ಳೋದು, ಮತ್ತೆ ರಾತ್ರೋರಾತ್ರಿ ರಾಜ್ಯಪಾಲರನ್ನ ಎಬ್ಸೋದು, ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಈ ಎಂಥ ಪರಿಸ್ಥಿತಿ ಅಂದರೆ ನಾನು ನಿದ್ದೆ ಮಾಡೋಕ್ಕಾದ್ರೂ ಬಿಡ್ರೋ ಅನ್ನೋಂಥ ಪರಿಸ್ಥಿತಿ. 2024ರಲ್ಲಿ ಮತ್ತೊಮ್ಮೆ ಪಲ್ಟಿ ಹೊಡೆದು NDA ಜೊತೆ ಮೈತ್ರಿ ಮಾಡಿಕೊಂಡ್ರು. ಈಗ ಬರೋಬ್ಬರಿ 10ನೇ ಬಾರಿ CM ಆಗಿ ನಿತೀಶ್
ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಇವತ್ತು. ಯಾರು 10 ಬಾರಿ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಇದು ಒಂದು ದಾಖಲೆನೇ. 6485 ದಿನ ಬಿಹಾರವನ್ನು ಮುನ್ನಡೆಸಿರೋದು ನಿತೀಶ್ ಕುಮಾರ್ ಅವರು. ನಮ್ಮಲ್ಲಿ ಅತಿ ಹೆಚ್ಚು ದಿನಗಳ CM ಆಗಿ ರಾಜ್ಯವನ್ನು ಮುನ್ನಡೆಸಿದ್ದು ದೇವರಾಜ ಅರಸ್ ಅವರು. ಇನ್ನೊಂದು ಸ್ವಲ್ಪ ದಿನ ಹೋದರೆ ಸಿದ್ದರಾಮಯ್ಯ ಅವರು ಆ ದಾಖಲೆಯನ್ನು ಮುರಿತಾರೆ. ಮುರಿಯಕ್ಕೆ ಬಿಡ್ತಾರೋ ಇಲ್ಲೋ DK ಶಿವಕುಮಾರ್ ಬಣದವ್ರು ಯಾರಿಗೂ ಗೊತ್ತು. ಇದು ಒಂದು ಪ್ರಶ್ನೆ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಷ್ಟೆಲ್ಲ ದಾಖಲೆಗಳನ್ನು ನಿತೀಶ್ ಕುಮಾರ್ ಹೊಂದಿದ್ದಾರೆ. ಇನ್ನು ನೆಕ್ಸ್ಟ್